ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಸಹಕಾರಿ ಬ್ಯಾಂಕುಗಳ ಸೇವಾ ನಿಯಮ ತಿದ್ದುಪಡಿ, ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ಸಹಕಾರಿ ಬ್ಯಾಂಕುಗಳ ಸೇವಾ ನಿಯಮಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಹಕಾರ ಸಂಘಗಳ ನೋಂದಣಾಧಿಕಾರಿ ಅವರಿಗೆ ಕಾನೂನುಬದ್ಧವಾಗಿ ಇದೆ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಎಸ್.ಪಿ. ಚಂದ್ರಕರ್ ವಿರುದ್ಧ ಛತ್ತೀಸ್ಗಢ ರಾಜ್ಯ ಹಾಗೂ ಇತರ ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನಲ್ಲಿ ನೋಂದಣಾಧಿಕಾರಿಯ ಅಧಿಕಾರದಡಿ ಹೊರಡಿಸಲಾದ ಸುತ್ತೋಲೆ ಕಾನೂನುಬದ್ಧವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಜೊತೆಗೆ ಮೇಲ್ಮನವಿದಾರರ ಎಸ್.ಪಿ. ಚಂದ್ರಕರ್ ಅವರ ಬಡ್ತಿಯನ್ನು ಮರುಸ್ಥಾಪಿಸಿ ಸಹಕಾರ ಕಾಯ್ದೆಯಡಿ ನೋಂದಣಾಧಿಕಾರಿಗೆ ಇರುವ ನಿಯಮ ರೂಪಿಸುವ ಅಧಿಕಾರವನ್ನು ಪುನರುಚ್ಚರಿಸಿದೆ. ಸಂಬಂಧಿತ ಸಹಕಾರ ಕಾನೂನುಗಳ ಪ್ರಕಾರ ಸೇವಾ ನಿಯಮಗಳನ್ನು ಅಗತ್ಯವಿದ್ದಲ್ಲಿ ತಿದ್ದುಪಡಿ ಮಾಡುವ ಅಧಿಕಾರ ನೋಂದಣಾಧಿಕಾರಿಗೆ ಇದ್ದು, ಆ ಅಧಿಕಾರವನ್ನು ಕಾನೂನುಬದ್ಧವಾಗಿ ಬಳಸಬಹುದಾಗಿದೆ ಎಂದು ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ತಿಳಿಸಿದೆ. ಈ ತೀರ್ಪು ಸಹಕಾರಿ ಬ್ಯಾಂಕುಗಳು ಹಾಗೂ ಇತರೆ ಸಹಕಾರಿ ಸಂಸ್ಥೆಗಳ ಆಡಳಿತ ಸಿಬ್ಬಂದಿ ಸೇವಾ ನಿಯಮಗಳು, ಬಡ್ತಿ, ನೇಮಕಾತಿ ಮತ್ತು ಸಿಬ್ಬಂದಿ ಸೇವಾ ಷರತ್ತುಗಳಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಮಹತ್ವದ ಪರಿಣಾಮ ಬೀರುವ ನಿರೀಕ್ಷೆ ಇದೆ. ಸಿಬ್ಬಂದಿ ಸೇವಾ ಷರತ್ತುಗಳನ್ನು ನಿಯಂತ್ರಿಸುವ ವಿಷಯದಲ್ಲಿ ನೋಂದಣಾಧಿಕಾರದ ವ್ಯಾಪ್ತಿಯನ್ನು ಈ ತೀರ್ಪು ಮತ್ತಷ್ಟು ಸ್ಪಷ್ಟಪಡಿಸಿದೆ. ಸಹಕಾರಿ ಕ್ಷೇತ್ರದ ಆಡಳಿತ ಮತ್ತು ಸಿಬ್ಬಂದಿ ನಿರ್ವಹಣೆಗೆ ಸಂಬಂಧಿಸಿದ ಮುಂದಿನ ನೀತಿ ನಿರ್ಧಾರಗಳು ಹಾಗೂ ವಿವಾದಗಳ ಇತ್ಯರ್ಥದಲ್ಲಿ ಈ ತೀರ್ಪು ಪ್ರಮುಖ ಮಾರ್ಗದರ್ಶಕವಾಗುವ ಸಾಧ್ಯತೆ ಇದೆ.